ಹೇಳಿ. ರೈಟ್ ನ್ಯೂಸ್ ಅವರಾ? ಹೌದು. ನಾನು ಕನ್ನಡ ಪರ ಹೋರಾಟಗಾರ ರಾಜವಂಶದ ಅಭಿಮಾನಿ ಕನ್ನಡಿಗ ಯೋಗಿ ಮಾತಾಡೋದವ್ರೆ. ಸರ್ ಹೇಳಿ ಸರ್. ಹಾಂ, ನಿಮ್ದು ಅದೇ ಈಗ ಒಂದು ಇದ್ರಲ್ಲಿ ನೋಡ್ದೆ ನಿಮ್ಮದು ವಿನೋದ್ ಪ್ರಭಾಕರ್ ಇದಕ್ಕೆ ವಿನೋದ್ ರಾಜ್ಕುಮಾರ್ ಅಂತ ಹೇಳ್ಬಿಟ್ಟು ಹಾಕಿದ್ದೀರಾ ಅಲ್ಲಿ. ಓಕೆ. ಅದನ್ನ ಫಸ್ಟ್ ತೆಗೀರಿ. ವಿನೋದ್ ರಾಜ್ಕುಮಾರ್ ಅಲ್ಲ, ವಿನೋದ್ ರಾಜ್ ಅವರು. ವಿನೋದ್ ರಾಜ್. ಹಾಂ, ವಿನೋದ್ ರಾಜ್ಕುಮಾರ್ ಅಂತ ಯಾಕೆ ಹಾಕ್ತೀರಾ ನೀವು? ಅಲ್ಲ ಸರ್ ಅದೇ ಹೇಳಿ. ಕೇಳಿದೆ. ಕೇಳಿದೆ. ಅದು ಟೈಪ್ ಮಾಡ್ಬೇಕ್ರೆ ವಿನೋದ್ ರಾಜ್ಕುಮಾರ್ ಅಂತ ಬಂದಿದೆ ಅಂತೆ. ಅದೇನಕ್ಕೆ ಬರುತ್ತೆ ಇವ್ರೆ? ಅದೇ ಇಲ್ಲ ಗೊತ್ತಾಯ್ತು ಸರ್. ಅಲ್ಲ, ಅಭಿಮಾನಿಗಳಿಗೆ ನೋವಾಗೋ ಥರ ಎಲ್ಲ ಹಾಕ್ಬಾರ್ದು ನೀವು. ಅವ್ನ ಹೆಸರು ಏನಿದೆ ಅದು ಹಾಕಿ. ಅದನ್ನ ಇರ್ಲಿ, ಉಳ್ಸ್ಕೊಳ್ಳೋಕೆ. ನಾವು ಅದು ನೋಡಿರಲ್ಲ ನೋಡಿ. ಹಾ. So ಅದಕ್ಕೆ ಈಗ ಮಾತಾಡಿದೆ. ಅದು ತಮ್ಮನೇಲಿ ಇಲ್ಲ ಸರ್, ಬೈ ಮಿಸ್ಟೇಕ್ ಆಗಿ ಟೈಪ್ ಆಗಿರ್ಬೋದು ಅಂತ ಹೇಳಿದ್ರು. ನೀವು ಹೇಳೋದು ಕರೆಕ್ಟ್ ಆಗಿದೆ. ಈಗ ನೀವು ಹೇಳೋ ತಕ್ಷಣ ಅವ್ನು ಇದಾದ್ಮೇಲೆ ನಾನು ಸ್ವಲ್ಪ ಒಂಚೂರು ಮಾತಾಡ್ತೀನಿ ಅವ್ರ ಹತ್ರ. ಹಾ, ಇಲ್ಲ ಸರ್, ಯಾಕಂದ್ರೆ ಅದು change ಸರಳೀಕರಣ ಆಗ್ತದೆ. ಅಕ್ಷರವನ್ನು ಕೂಡ ಅಬ್ಸರ್ವ್ ಮಾಡೋಂಥವ್ರು ನಮಗೂ ಖುಷಿ ಅಲ್ವಾ ಸರ್? ಮತ್ತೆ ನಿಮ್ಗಳ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾ ಇರ್ತೀವಿ. ಆಮೇಲೆ ನೀವು ನಮ್ಮೊಟ್ಟಿಗೂ ಕೂಡ ಮಾತಾಡ್ತಿರ್ತೀರಿ. ನಾವೇ ಕೆಲವೊಂದೆಲ್ಲ ಹೇಳ್ಕೊಟ್ಟಿರ್ತೀವಿ. ಹಾಗಾಗಿ ಈ ತರ ತಪ್ಪುಗಳಾದಾಗ ನಮ್ಮಿಂದ ತಪ್ಪಾದ್ರೂ ತಪ್ಪೇ ಅಲ್ವಾ ಸರ್ ಅದು? ಹೌದು ಅದು Anyways, ತಪ್ಪು, ಸಣ್ಣ thank you so ಪುಟ್ಟ much. ಅಲ್ಲ. ತುಂಬಾ ವಿನೋದ್ ರಾಜ್ ಇದನ್ನ ಸುಮಾರು ಜನ ಹಿಂಗ್ ಮಾಡ್ತಾರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ. ಅವ್ರನ್ನ ವಿನೋದ್ ರಾಜ್ಕುಮಾರ್ ಅಂತ ಇಲ್ಲ ಬಿಂಬಿಸ್ತಾರೆ. ಸರ್, ನಮ್ಮ ಯಾವುದೇ ಸೋಷಿಯಲ್ ಕಾರಣಕ್ಕೂ ಮೀಡಿಯಾ ವಿನೋದ್ ರಾಜ್ಕುಮಾರ್ ಅಲ್ಲ. ಜವಾಬ್ದಾರಿತ ಮೀಡಿಯಾ ಸರ್ ನಮ್ದು. ಮೊದಲಿನ ನೀವು ನೋಡಿರ್ಬೋದು, ಅತಿ ಹೆಚ್ಚು ಫೈಟ್ ಮಾಡಿದನು, ಅತಿ ಹೆಚ್ಚು ಭ್ರಷ್ಟಾಚಾರಿಗಳನ್ನ ಸೆದೆ ಬಡ್ದವನು ನಾನು ಹೇಳ್ಬೇಕು ಅಂದ್ರೆ. ನಿಮ್ಗೆ ಬೇಕಾದ್ರೆ ಅದನ್ನ ಕೂಡ ಕಳ್ಸ್ಕೊಳ್ಳಿ. ಅದೇ ಬೇಕಾದ್ರೆ ನೋಡಿ, ನನ್ನ ಬಗ್ಗೆ ನೋಡಿ ಕನ್ನಡಿಗ ಯೋಗಿ ಅಂತ ನೀವು ಗೂಗಲ್ ಅಲ್ಲಿ ನೋಡಿರಿ, ಬರುತ್ತೆ. ನಮ್ದು ಏನಿದೆ ಹೋರಾಟಗಳು, ನಾವು ಏನು ಅನ್ನೋರ್ಗೋಸ್ಕರ ಏನು ಹೋರಾಟ ಮಾತಾಡೋಣ ಮಾಡ್ತೀವಿ ಬನ್ನಿ ಅಂತ. ಸರ್.